ಕಾಯಿ ಸುಮ್ಮನೆ ನಿಂತ್ಕೊಂಡಿದ್ವಿ. ಇಲ್ಲಿ ನೋಡ್ರಿ ಸಡನ್ ಪ್ಲಾನ್ ಫಾರ್ ನಂದಿ ಹಿಲ್ಸ್. ಆಯ್ತು ಬರ್ಲಿ ಮನೆಗೆ ಹೋಗಿ ನೋಡಿ. ನಾನು ಡಿಸೈಡ್ ಮಾಡಾಯ್ತು. ನನ್ನ ಮಾತು ನಾನೇ ಕೇಳಲ್ಲ ಒಂದ್ಸಲ. ಚಿನ್ನ ನಾನು ಕ್ಯಾಬ್ ಮಾಡ್ಕೊಂಡ್ ಮನೆಗೆ ಹೋಗಿ ಬರ. ಚಿನ್ನನೇ ಬರ್ತಾವನಲ್ಲ ನಮ್ಮ ಜೊತೆ. ಹೌದೇನಾ? ನಿಮ್ ಇಷ್ಟ. ನೋಡಲ್ಲಿ ಬಾಯ್ಸ್ ಹೆಂಗ್ ಬೀಟ್ಸ್ ಆಗ್ತಾರೆ ಪೊಲೀಸು. ಚಮಕ್ ಹಿಡಿದ್ರೆ ಪೊಲೀಸು ಎದ್ರಕೊಂಡು ಓಡೋದು ವಾಪಸ್. ಅವನಿಗೆ ಚಮಕ್ ಕೊಡ್ತವ್ರೆ ಪೊಲೀಸ್ ಅಂತ ಪೊಲೀಸಿಂದ ಗೊತ್ತಿಲ್ಲ ಇಲ್ಲ ಇವರೇ ಪೊಲೀಸೇ ಅಡ್ಡ ಹಾಕಿದ್ರು ಏನೋ ಅಂತ ವಾಪಸ್ ಹೋದ್ರಲ್ಲ. ಅದೇ ಪೊಲೀಸ್ ಅಂತ ಗೊತ್ತಾಗ ಅಡ್ಡ ಹಾಕಿದ ತಕ್ಷಣ ತಿರುಗಿಸೋಣ. ಸರ್ ಒಂದೆರಡು ಡೇಟ್ ಹಾಕ್ಬಿಡಿ ನಮ್ಮ ಅಪ್ಪ ಮಾತ್ರ ಹೇಳ್ಬೇಡಿ. ಕಾರ್ ಬೇರೆ ಬೈಕ್ ಆದ್ರೂ ಅಲ್ಲ ಮುಗ್ಸಕ್ಕಂತೂ ಆಗೋದಿಲ್ಲ. ಮೇಲೆ ಟ್ರಾಫಿಕ್ ಆಗ್ಬಿಡುತ್ತಲ್ಲ ಬೈಕ್ ಆದ್ರೆ ಹೋಗ್ತಾ ಇರತ್ತೆ ಮುಂದೆ. ಕಾರ್ ಆದ್ರೆ ಒಂದಾದ್ಮೇಲೆ ಒಂದು ಹೋಗ್ಬೇಕು. ಕೆಳಗೆ ನಿಲ್ಸ್ಬಿಟ್ಟು ನಡ್ಕೊಂಡು ಅಷ್ಟೇ. ಆರಾಮಾಗಿ ಮಕೊಂಡಿರ್ತೀನಿ, ಇವೆಲ್ಲ ಹೋಗಿ ಬರ್ತೀನಿ. ಸಣ್ಣ ಹುಡುಗ ಅಂತ ಮೊದ್ಲನ್ನ ಇವತ್ತು ಹೇಳ್ತೇನೆ ಅಂಕಲ್ ತರ ಇರು ಆಯ್ತಾ. ಹೊಡಿ ಹೇಳ್ತೀನಿ ಮನೆಗೆ. ಜನಾರ್ದನ ಆಡಕ ಇವರು ಹಿಂದ್ಗಡೆ ಕೂತಿದಾರಲ್ಲ, ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಸುದ್ದಿನೇ ಇರ್ಲಿಲ್ಲ. ರೈಟ್ ಲೆಫ್ಟ್ ಹೇಳ್ತಾರಲ್ಲ. ಕರೆಕ್ಟ್ ಚಿನ್ನ. ಏರ್ಪೋರ್ಟ್ ಆಗೋ ಟೈಮ್ಗೆ ಮ್ಯಾಪ್ ಬೇರೆ ಹಾಕಿದ್ದ. ಈಗ ನಾನು ಆಗ್ತಾ ಇಲ್ಲ ಪಾಪ. 2 ದಿನ ಸುಸ್ತಾಗ್ಬಿಡ್ತು, ನಿದ್ದೆನೇ ಇಲ್ಲ ರಾತ್ರೆಲ್ಲ ಅಂತ. ನೀತೆ ಕರ್ಸ್ಕೊಂಡಿದ್ದು ಅಂತಾರ. ಹೈದ್ರಾಬಾದ್ ಸ್ವಲ್ಪ ಲೆಫ್ಟಿಗೆ ಹೋದ್ರೆ ಶಿವಮೊಗ್ಗ ಹೈವೇ ಕರೆಕ್ಟ್ ಆಗಿ. ಏನಂತೀರಕ್ಕ? ಹೋಗ್ಬಿಡೋಣ ಶಿವಮೊಗ್ಗ ಮುಗೀತು, ವಾಪಸ್ಸು ಬರಂಗಿಲ್ಲ. ಸೀದಾ ಇನ್ನೇನು ಶಂಕರಘಟ್ಟ ಹೋಗಿ ಮಲ್ಗ. ಏನ್ ಒಂದು 11 ಗಂಟೆಗೆ ರೀಚ್ ಆಗ್ತೀವಲ್ಲ ಅವರು? 11 ಗಂಟೆ ಅಷ್ಟು ಲೇಟಾ? ರೆಸಾರ್ಟ್ ಆಯ್ತು. ಸಡನ್ ಪ್ಲಾನ್ ಫಾರ್ ನಂದಿ ಹಿಲ್ಸ್. ಬೇಗ ಹೋಗ್ಬಿಡ್ತೀವಿ. ನೀನು ಗೇಟ್ ಓಪನ್ ಮಾಡಿಲ್ಲ? ಇಳಿದು ಹೋಗ್ಬೋದಾ? ಯಾವಾಗ ಮಾಡ್ತಾರೆ ಓಪನ್? ಅಲ್ಲಿ ಹೋಗೋಣ. ಯಾವ್ದು ಬೈಕ್ ನಿಂತಿದೆ ಪಲ್ಸರ್ ಗಿಲ್ಸರ್ ನಿಂತಿರ್ತವೆ. ಲಾಯಭೂಸ ನೋಡ್ಕೊಂಡ್ ನೀನು ಪಲ್ಸರ್ ನೋಡಕ್ಕೆ ಕೇಳಿತಾವೆ. ಏಕೆ ಕೇಳಿದ್ರೆ ಬೈತಾರ? ಇಷ್ಟು ಬೇಗ ಹೋಗಿ ಏನ್ ಮಾಡ್ತಾರೆ ಜನ? ಸನ್ ರೈಸ್ ನೋಡಕ್ ಹೋಗೋದಲ್ಲ, ಇಷ್ಟು ಬೇಗ ಒಳಗೆ ಬಿಟ್ಟು ಅಲ್ಲಿ ಸುಮ್ಮನೆ ಇರ್ತಾರೆ. ಇವ್ರ ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲ, ಅದಕ್ಕೆ 5:30 ಬಿಡ್ತಾರೆ. ಯಾವ ಸೂಸೈಡ್ ಗೀಸೈಡ್ ಮಾಡ್ಕೊಂಡು ಬಂದು ಹಾಳ್ಬಿಡ್ತಾರೆ ಬೇಗ. ಇಲ್ಲೇನ ಗೈಸ್? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ತಡೆಯೋ ಹೇಳ್ತೀನಿ. ಏನು ಗೊತ್ತಾ, ಇವತ್ತು ಸಡನ್ ಪ್ಲಾನ್ ಆಗಿ ಮತ್ತೆ ಅಲ್ಲಿ ಏರ್ಪೋರ್ಟಿಂದ ಡೈರೆಕ್ಟ್ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ನೋಡ್ರಿ ಎಷ್ಟು ಜನ ನಿಂತಿದ್ದಾರೆ. ರಾತ್ರಿ 3 ಗಂಟೆ ನೋಡ್ರಿ, ಎಲ್ಲ ನಿಂತಿದೆ ಗಾಡಿ. ತಡ್ರಿ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ನಂದಿ ಹಿಲ್ಸಲ್ಲಿ 3:30 ಇವಾಗಿರೋದು. 5:30ಗೆ ಬಿಡೋದವ್ರು ಒಳಗೆ. ಇನ್ನು 2 ಅವರ್ಸ್ ಟೈಮ್ ಇದೆ. ಸನ್ರೈಸ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ. ಇಷ್ಟ ತನಕ ಆಟ ಆಡಿದ್ರ, ಎಲ್ಲ ಮಜಾ ಮಾಡಿದ್ರ? ಅಂದರೆ ಎಲ್ಲ ಕಡೆ ರೌಂಡ್ ಹೋಗಿ ಬಂದ್ವಾ? ಸುಮ್ಮನೆ ವಿಶಾಂಕ ಫೋನ್ ನೋಡಿದ್ರ? ಸುಮ್ಮನೆ ಕಣ್ಮುಚ್ಚರೆ ಕಣ್ಣಂಗೆ ನಿದ್ದೆ ಹೋಗಿದ್ರೆ ಅಷ್ಟೇ. ಅದು ಅಂದರೆ ಅದು ಆ ಮೂಡಿಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ. ನೋಡಿ ಪ್ರತಿ ಈಗ ಒಳಗೆ ಹೋಗೋಣ ಅಂದರೆ ಬೇಡ, ಇಲ್ಲೇ ಇರೋಣ ಅಂತೆ. ಅದು ಕಾಫಿ ಕುಡಿದ್ಲಲ್ಲ, ಅದಕ್ಕೆ ನಾನು ಇಷ್ಟೊಂದು ನಿದ್ದೆ ಬಂದು ನಿದ್ದೆ ಅಂದಿದ್ದೆ. ಆ ಕಾಫಿ ಕುಡಿದ ತಕ್ಷಣ ಚುರ್ಕ ಬಿಡ್ತಲ್ಲ. ನಾನು ಬೆನ್ನಲ್ಲೇನೋ ಬಗೀತವನೇ.
ನಿದ್ದೆ ತುಂಬಾ ಒಂದು ಅರ್ಧ ಗಂಟೆ ಮಲಗಲಿ ಬಾ ಗೈಸ್ ಎಲ್ಲ ಗೈಸ್ ಇವಾಗ 4 ಗಂಟೆ. ಎಷ್ಟೊತ್ತಿಗೆ ಬಿಡೋದು ಒಳಗೆ? 5:15 ಬಿಡೋದು. ಜನ ಇನ್ನೂ ಆ ಕಡೆ ಕ್ರಾಸ್ ಆದ್ಮೇಲೆ ಫುಲ್ ಕೆಳಗಿದಾರೇನ. ಮಾತ್ರ ಸಕ್ಕತ್ತಾಗಿತ್ತು ಟೀ. ಸಕ್ಕತ್ತಾಗಿತ್ತು ಟೀ. ತುಂಬ ಹೊಡಿಯುತ್ತೆ. ಫುಲ್ ಫ್ಲಾಟ್ ಆಗಿದೆ. ಇನ್ನು ಜಾಕೆಟ್ ತಗೋಬೇಕಿತ್ತು ನಾನು. ಇವ್ನು ಹಂಗೆ ಇದಾನೆ ಮತ್ತೆ. ನನಗೇನು ಚಳಿ ಆಗ್ತಿರಪ್ಪ. ಅವರಿಬ್ರು ಫುಲ್ ಫ್ಲಾಟ್ ಆಗ್ಬಿಟ್ಟಾರೆ. ಅವರಿಬ್ರು ಹೆಂಗ್ ಮಲ್ಗ್ಯಾರ ಗೊತ್ತಾ? ಇಷ್ಟೇ ಜಾಗದಲ್ಲಿ ಮಲ್ಗಿರೋದು. ನೋಡುವ ಲೈಟ್ ಇಲ್ಲ ಕಾಣೋದಿಲ್ಲ. ಗೈಸ್ ಚಿನ್ನು ಜಾಕೆಟ್ ತಂದಿಲ್ಲ ಅಂತ ಚಳಿ ಅಂತಿದ್ರೆ ನಮ್ಮ ಅಕ್ಕನೇನು ಹೋದ್ಮೇಲೆ ಲಿಪ್ಸ್ಟಿಕ್ ತಂದಿಲ್ಲ ಅಂತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಒಂಥರ. ಇವಾಗ ಫೋಟೋಸ್ ನನ್ನ ಫೋನಲ್ಲಿ ಬೇರೆ 5% ಚಾರ್ಜ್ ಇದೆ. ನಾನು ಬ್ಲಾಗ್ ಹೆಂಗೆ ಮಾಡೋದು, ನನ್ನ ಫೋಟೋ ಹೆಂಗೆ ತಗೊಳ್ಳೋದು 5% ಇಟ್ಕೊಂಡು. ಗೈಸ್ ಅಲ್ಲಿ ನಿದ್ದೆ ಬರ್ತಿತ್ತು ಅಂತ ಹಿಂಗೆ ಬಂದ್ವಿ. ಚಂದನ್ ಮತ್ತು ಸುಮುಖ ಮಲ್ಕೊಂಡಿದ್ದಾರೆ. ಈಗ ಒಂದೇ ಬರ್ತಾ ಇಲ್ಲೊಂದು ಟೀ ಸ್ಟಾಲ್ ಇತ್ತು, ಸಕ್ಕತ್ತಾಗಿದೆ ಟೀ ಅಂತ ಬಂದು ಕುಡಿದ್ವಿ. ಮತ್ತೆ ನಾಲ್ಕಿಸ್ತಿದ್ದೀವಿ. ಇವಾಗ ಆರಾಮಾಗಿ ಕೂತ್ಕೊಳ್ಳೋ ಕಾಲಲ್ಲಿ ಸ್ವಲ್ಪ ಹಂಗೆ ಮಲ್ಕೊಂಡು. ನನಗೂ ನಿದ್ದೆ ಇವಾಗ ಅದು ರೆಸ್ಟ್ ಮಾಡಿದ್ರೆ ನಿದ್ದೆ ಇರುತ್ತೆ. ಜೋಶ್ ಇರ್ಬೇಕು, ಅವಾಗ ನಿದ್ದೆ ಬರಲ್ಲ. ಬರೀ ನೋಡೋಣ. ಇವಾಗ ಬೆಳಗ್ಗೆ ಬ್ಯಾಕ್ ಇವಾಗ ಕೊಡ್ತಾ ಇದೆ ಪನಿಷ್ಮೆಂಟ್. ಇವತ್ತು ಬ್ಯಾಕ್ ವರ್ಕೌಟ್ ಇತ್ತಲ್ಲ ಅದಕ್ಕೆ. ಗೈಸ್ ಈಗ ಗೇಟ್ ಓಪನ್ ಆಗಿದೆ ನಂದಿ ಹಿಲ್ಸಿಂದು. ಈಗ ಕರೆಕ್ಟಾಗಿ 5:30. ನೀವು ಜನ ನೋಡಿದ್ರೆ ಸೈಕ್ ಆಗಿಬಿಡ್ತೀರ, ಅಷ್ಟು ಜನ ಇದ್ದಾರೆ 5:30ಗೆ. ನಾವು ಬಂದು 3:30ಗೆ ಇಲ್ಲಿದ್ವಿ 2 ಅವರ್ಸ್ ಮುಂಚೆ. ಗೈಸ್ ಬೆಳಗ್ಗೆ 5 ಗಂಟೆಗೆ ನಂದಿ ಹಿಲ್ಸಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಯಪ್ಪ ಚಂದನ್ ಹೆಂಗಿದೆ ಫೀಲು. ಅಲ್ಲ ಇಲ್ಲೆಲ್ಲೂ ಹಸಿ ಆಗಿಲ್ಲ, ಅಲ್ಲಿ ಒಳಗೆ ಮಳೆ ಬಂದಂಗೆ ಬಂತಿತ್ತಾನೆ. ಒಂದು 12 ಆಗ್ತಿದೆ ಇಲ್ಲಿ. ಒಂದು 12 ಆಗ್ತಿದೆ ಇಲ್ಲಿ. ಶರ್ಟ್ ಹಾಕೊಂಡಂಗೆ ಇಲ್ಲ ಕೂಡ ತಿಳಿಗಿದೆ. ಇವನ್ ನೋಡೋ ಎಷ್ಟು ಹಳ್ಳಿಗಿದೆ. ನಡುತ್ತಾ ಇದೀನೋ ಲಿಖಿತ್ ಬೆಸ್ಟ್ ಆಗ್ಬಿಟ್ಟೆ. ಗೈಸ್ ಎಷ್ಟು ಚಳಿ ಆಗ್ತಿದೆ ಗೊತ್ತಾ? ಏನು ಕೊಡ್ತಿರೋದು? ಏನು ಕೊಡ್ತಾ ಇರೋದು? ಎಲ್ಲ ಸನ್ರೈಸ್ ಮಿಸ್ ಆಗುತ್ತೆ ಅಂತ. ಗೈಸ್ ಸನ್ರೈಸ್ ನೋಡಕ್ ಹೋಗ್ತಿದ್ದೀವಿ. ಸನ್ರೈಸ್ ಕಾಣ್ತದ ಮಿಸ್. ಹೆವಿ ಕ್ರೇಜಿ ಇದೆ ಗುರು. ಗೈಸ್ ಇದು ಮಳೆ ಬರ್ತಿರೋದಲ್ಲ, ಮಿಸ್ಟು ಮರದ ಮೇಲೆ ನಿಂತ್ಕೊಂಡು ಗಾಳಿಗೆ ಬೀಳ್ತಾ ಇರೋದು. ಏನೋ ಜಾಕೆಟ್ ಗಿಡ ಹಾಕೋಬರಿಸಿದ್ರು. ಚಲೇ ಮನೇಲಿ ಲೆದರ್ ಜಾಕೆಟ್ ಇತ್ತು ಕಣೋ. ನೀನು ಈ ಥರ ಅಂತ ಹೇಳಿದ್ರೆ ಹಾಕೊಂಡ್ ಬರ್ತಿದ್ದೆ. ನಮಗೆ ಗೊತ್ತಿತ್ತಾಗಿ ಬರ್ತೀವಿ ಅಂತ. ಬ್ರದರ್ ಅಂತ ಕೊಯ್ಯೋದು, ಬ್ರದರ್ ಅಂತ ಕೊಯ್ಯೋದು. ಗೈಸ್ ನಾವು ಪ್ಲಾನೇ ಮಾಡಿರ್ಲಿಲ್ಲ ಬರ್ತೀವಿ ಅಂತ. ಮುಚ್ಕೊಂಡು ಸ್ವೆಟರ್ ಹಾಕೊಂಡ್ ಬರ್ತಿದ್ದೆ. ಸ್ವೆಟರ್ ಹಾಕೊಂಡ್ ಬರ್ತಿದ್ದೆ ಕಣೋ ನಾನು. ಏರ್ಪೋರ್ಟ್ ಹೋಗಿ ವಾಪಸ್ ಬರ್ಬೇಕು ಅಂತ ಇದ್ದಿದ್ದು.
ಕಾರಲ್ಲಿ ಬೆಚ್ಚಿರ್ತೀವಿ ಬಾರೋ ಅಂತ ಕರ್ಕೊಂಡ್ಬಂದಿದ್ದು. ನೋಡಿದ್ರೆ ಅನ್ವಾಂಟೆಡ್ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಸಾಕಾಗಿದೆ. ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ನಮಗೆ ಗೊತ್ತೇನಲ್ಲಿ ಬರ್ತೀವಿ ಅಂತ ಬಂದ್ಬಿಟ್ಟಿದ್ದೀವಿ ಅಷ್ಟೇ. ನಿನ್ನೆ ರಾತ್ರಿ ನೈಟ್ ಔಟ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಷ್ಟೇ. ಆದರೆ ಡೇ ಔಟ್ ಆಗ್ತಾ ಇದೀವಿ, ಅಲ್ಲ ಮಾರ್ನಿಂಗ್ ಔಟ್ ಆಗ್ತಿದೆ. ಇವಾಗ ಮಾರ್ನಿಂಗ್ ವಾಕ್ ಆಗ್ತಾ ಇದೆ. ಗೈಸ್ ಏನು ಕಾಣಿಸ್ತಿದೆ ಅಂತ ನೋಡ್ತಿದ್ದೆ. ಇನ್ನೂ ಸ್ವಲ್ಪ ಮಂಜಿಲಿ ತುಂಬ ಮಂಜಿದೆ, ಏನು ಕಾಣ್ತಾನೆ ಇಲ್ಲ. ಎಲ್ಲ ಹಿಡಿಬೇಕು. ಗೈಸ್ ನಂದಿಲ್ಸಿಗೆ ಸನ್ರೈಸ್ ನೋಡೋ ಅಂತ ಬಂದರೆ ನೋಡ್ರಿ, ಇಲ್ಲಿ ರೈಸ್ ಆದ್ರೂ ಕಾಣಲ್ಲ, ಏನು ಮಾಡಿದ್ರು ಸಣ್ಣ ಕಾಣ್ತಾನೆ. 9-10 ಆದರೆ ಫುಲ್ ಮೇಲೆ ಬಂದಿರುತ್ತೆ. ರೈಸ್ ಇಲ್ಲ ಆವಾಗ ರೈಸ್ ಅಲ್ಲ, ನೀನು ಇಳಿಯೋದಷ್ಟಿಗೆ ಸಾಕಾಗ್ತೀಯ ನೀನು. ಕಾಯಿ ಸುಮ್ಮನೆ ನಿಂತ್ಕೊಂಡಿದ್ವಿ. ಇಲ್ಲಿ ನೋಡ್ರಿ, ಮುರ್ಕೊಂಡು ಅಲ್ಲಾಡ್ತಾ ಇದೆ ಅದು. ಅಲ್ಲಿಂದ ಕರೆಕ್ಟಾಗಿ ತೋರ್ಸೋಕ್ಕಾಗಲಿ, ಇಲ್ಲಿಂದ ತೋರಿಸ್ತೀನಿ. ಹಿಂಗೆ ಜೊತೆ ಹೊಡಿತಿದೆ. ಗೈಸ್ ಹೆಂಗೆ ಗೊತ್ತಾ, ನಾನು ಡೇಟಾಗಿ ತೋರ್ಸೋಕ್ಕಲ್ಲ, ನಾನು ಹಿಂದೆ ಇದ್ದಾರಲ್ಲ ಅವ್ರಿಗೆ ಕೂತಿದೆ ಅಂತ ನೋಡ್ರಿ. ಹಾಂ, ಚಳಿಗೆ ಅದೇ ಸೈಡಿಗೆ. ಗೈಸ್ ಖುಷಿ ಕೂತೀವಿ ನೋಡ್ರಿ ಇಲ್ಲಿ. ಯಾಕೆ ಹಿಂಗೆ ಕೂತಿರೋದು? ಎಲ್ಲ ನೋವು ಬರ್ತಾ ಇದೆ ಗಾಳಿ ಚಳಿಗೆ. ಮ್ಯಾಗಿನಾ ಅಲ್ಲಿ ಕೆಳಗೆ ಸಿಗುತ್ತಾ? ನಮ್ಮ ಅಕ್ಕಂಗೆ 1.5 ಕೋಟಿ ಕರ್ ಹತ್ತಿರದಿಂದ ತೋರಿಸ್ತೀನಿ. ಗೈಸ್ 1.5 ಕೋಟಿ. ಗೈಸ್ 10 ಗಂಟೆಗೆ ನಾವು ಮಲಗಿದ್ದು, ಇವಾಗ ಅಲ್ಲೇ 2:30 ಆಗ್ತಾ ಬಂತು. ಇನ್ನೂ ನಿದ್ದೆ ಹೋಗಿಲ್ಲ. ನಿದ್ದೆ ಅಂದರೆ ನಿದ್ದೆ. ಫ್ರೆಶ್ ಅಪ್ ಆಗೋಣ ಅಂದರೆ ಎದ್ದೇಳೋಕ್ಕೆ ಮನಸ್ಸಾಗ್ತಿಲ್ಲ. ಕಣ್ಣು ನೋಡಿ ಸ್ಟ್ರಿಕ್ಟಾಗಿದೆ. ಮಲ್ಕೊಂಡಿನಿ ಸುಮ್ಮನೆ. ಮತ್ತು ನಿದ್ದೆ ಬಚ್ಚಿದೆ. ರಾತ್ರಿ ಫುಲ್ ಸುತ್ತು ಹೊಡ್ದು ಅಂದ್ರೆ ರಾತ್ರಿ ಮಜಾ ಇತ್ತು. ಗಾಯ್ಸ್, ನಮ್ಮಣ್ಣ ಇವಾಗ ವಾಪಸ್ ಹೋಗ್ತಾನೆ. ಎಕ್ಸಾಮ್ ಇದಂತೆ. ಮತ್ತೆ ಯಾವಾಗ ಸಿಗೋದು? ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತೀಯ? ಅವಾಗ ನೀನು ಬರಲ್ಲ ಮತ್ತೆ ಶಂಕರಘಟ್ಟಕ್ಕೆ? ಬರೋಣ. ಯಾವಾಗ ಬರ್ತೀಯ? ಬರೋಣ ಅಷ್ಟೇ, ಟೈಮ್ ಬಂದಾಗ. ತುಂಬ ಬೇಗ ನಿಂತ್ಬಿಡ್ರಿ. ತುಂಬ ಎಷ್ಟು ಬೇಗ ನಿಂತ್ಬಿಡ್ತೀನಿ. ಆಂಟಿ ಕ್ಲೀನ್ ಮಾಡ್ತಿದ್ರು ನನಗೆ. ಈಗ ಪ್ರತಿ ಕಾಫಿ ಮಾಡ್ಬೇಕಿತ್ತಂತ ಪ್ರತಿ ನೆನ್ಪು ಮಾಡಿದ್ದು. ಹುಡುಗಿ ಇರ್ತಾಳಂತ ಕಣೋ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅದಕ್ಕೆ ಹಾಕ್ತೀನಿ ಫಸ್ಟ್ ಎಂಟ್ರೆನ್ಸ್ ಅಲ್ಲ.
ಯಾಕೆ ಬರ್ತೀಯ? ಓ ಗೊತ್ತಾಯ್ತು ಲಿವಿಂಗ್ ಟುಗೆದರ್. ಸೊ ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಲವ್ ಸ್ಟೋರಿ. ಇಬ್ರದು ಅಂತ ನಾನು ಹುಡುಗ ಅನ್ಕೊಂಡೆ. ಇಬ್ರಿದೀವಿ ಅಂತ ನಾನು ಹುಡುಗನೇ ಇದ್ದಾನೆ ಬಿಡು ಅಂತ ನಾನು ಅನ್ಕೊಂಡಿದ್ದೀನಿ. ಕವಿತಾ ಮಮ್ಮಿ ನೋಡ್ರಿ ಇಲ್ಲಿ ಲಿವಿಂಗ್ ಟುಗೆದರ್ ಅಂತ ಕವಿತಾ ಮಮ್ಮಿ. ಝೂಮ್ ಮಾಡು. ಚಿನ್ನ ಇದು. ಬಾಯ್. ದೊಡ್ಡ ಆದ ಕಣ ಚಿನ್ನು. ದೊಡ್ಡವನೇ ಅದಾನ. ಇಲ್ಲ ನಾವೆಲ್ಲ ನೋಡ್ತಿದ್ದೆ ಚಿಕ್ಕ ನೀನು ಒಬ್ಳಂಗಿದೆ ಅಷ್ಟೇ. ಏನ್ ಗೊತ್ತಾ, ಚಿನ್ನು ದೊಡ್ಡನಾದ, ನಾನು ನೋಡಿದಾಗ ಹಿಂಗಿದ್ದ ಅಂತ ಅಂದು. ಇವಳೊಬ್ಳು ಅಷ್ಟೇ ಹಿಂಗಿರೋದು ಬಿಟ್ರೆ ಯಾರು ಇದ್ದಾಗೆ. ಎಲ್ಲರೂ ದೊಡ್ಡವರು, ಪ್ರತಿನೂ ಏನೋ ಇಷ್ಟ ಇದಾರೆ. ನೀವೆಲ್ಲ ನೀವು ನನ್ನ ಬ್ರೈನ್ ದೊಡ್ಡದಾಗಿದೆ ಹೊರತು ನಿಮ್ಮ ಥರ ಅಲ್ಲ. ನೀವು ದೊಡ್ಡವರಾಗಿದ್ದೀರಿ, ನಿಮ್ಮ ಬ್ರೈನ್ ದೊಡ್ಡದಾಗಿಲ್ಲ. ನಡಿಯಲೇ ಸಾಕು. ಅಲ್ಲೇ ಇರಲ್ಲ, ನೀವು ಬರಬೇಡ ಮನೆಗೆ. ಹಲೋ ಗೈಸ್, ಇವಾಗ ಎಲ್ಲಿ ಹೋಗ್ತೀನಿ ಅಂದರೆ ನಾನು ಹೇರ್ ಸ್ಟ್ರೈಟ್ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಮತ್ತೆ ಬಾಯ್. ಎಲ್ಲಿ ಸ್ಟ್ರೈಟ್ ಮಾಡಿಸ್ತಾನೆ ಅಂತ ನೋಡಿದ್ರಿ ಗೈಸ್ ಇವತ್ತು ನಮ್ಮ ತಮ್ಮನ ವ್ಲಾಗ್ನಲ್ಲಿ. ನೀನೇ ಹೇಳ್ಬಿಡೋದು ಹೋಗಿ ಹಿಂದೆ ಹೋಗಿದ್ದೆ. ಎಲ್ಲಿ ಮಾಡ್ತಾನೆ ಅಂತ. ಹಾಂ, ಎಲ್ಲಿ ಹೇರ್ ಕಟ್ ಮಾಡಿಸ್ತಾನೆ ಅಂತ ನನ್ನ ತಮ್ಮ ನೋಡಿದ್ರಿ ಇವತ್ತು ಬ್ಯಾಂಗ್ಳೂರ್ನಲ್ಲಿ. ಹಿಂಗಾಗಿದೆ ಅಂತ ದೋಷ ನೌಷ. ಹಾಂ ಸರಿ, ಬಾಯ್ 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 ಬಾಯ್. ಬಾಲಕೋ ಗೈಸ್, ಇವಾಗ ನೋಡ್ರಿ ಹಿಂಗಿದೆ ಹೇರ್ ಕಟ್ಟು. ಅಲ್ಲಿಗೆ ಹೋದ್ಮೇಲೆ ಕಟ್ಟಿಂಗ್ ಹೇರ್ ಕಟ್ ಮಾಡಿಸಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಇವಾಗ ಎಲ್ಲಿ ಹೋಗ್ತೀನಿ ಹೇರ್ ಕಟ್ ಮಾಡ್ಸೋಕ್ಕೆ ತೋರಿಸ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಇವಾಗ ಕರೆಕ್ಟಾಗಿ ಕಾಣ್ತಿಯಲ್ಲ ಗೊತ್ತಿಲ್ಲ, ಲೈಟಿಗೆ ಬರ್ತೀನಿ. ನೋಡಿ ಹಿಂಗಿದೆ ಹೇರ್ ಕಟ್ಟು, ಅದಾದಮೇಲೆ ತೋರಿಸ್ತೀನಿ. ಹುಡುಗರಿಗೆ ಅಂದರೆ ಗೈಸ್ ಅಲ್ಲಿ ಹೋಗ್ತಿದಾರಲ್ಲ, ಸೌಂಡ್ ಅಂತ ಯಾವ ಏನು ಮಾಡ್ದೆ ಗೊತ್ತಾ, ನಿಮಗೆ ಸೌಂಡ್ ಅನ್ನ ಫುಲ್ ಫಿಲ್ ಮಾಡ್ಕೊಂಡ್ರು. ಅದಾದಮೇಲೆ ಅವ್ನ ಗಾಡಿ ಸೌಂಡ್ ಬರಬೇಕಲ್ಲ, ಸ್ಲಿಪ್ಪರ್ನ ಸೈಲೆನ್ಸರ್ ಮುಂದೆ ಇಟ್ಟಿದ್ದಾರೆ. ಅದು ವಿಡಿಯೋ ತೋರಿಸ್ತಿದ್ದಾರೆ ನಿಮಗೆ ಮಾಡಿದ್ದೀನಿ ಅಂತ. ಅಲ್ಲಿ ಹುಡುಗರು ಹೋಗ್ತಿದ್ರಪ್ಪ, ಭಯ ಸೌಂಡ್ ಅಂದರು, ರೈಸ್ ಮಾಡಿದ್ರು. ಅವರು ಬಾಯ್ ಟಾಟಾ ಎಲ್ಲ ಮಾಡೋದು ಖುಷಿಯಾಗಿ ಹೋದ್ರು. ಅವ್ನ ಗಾಡಿ ಸೌಂಡ್ ಬರಲ್ಲ, ಸೌಂಡ್ ಮಾಡೋಕ್ಕೆ ಸ್ಲಿಪ್ಪರ್ ನಿಂಗೆ ಅಡ್ಡಾಟಿ ಅಂತ ಟಪ 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 ಸೌಂಡ್ ಬರೋಕ್ಕೆ. ನೀನೇ ಫುಲ್ ಕಟ್ ಮಾಡಿಸ್ತೀಯ? ಏನಕ್ಕೂ ಅಷ್ಟು ಚೆನ್ನಾಗಿರೋದು ಕಟ್ ಮಾಡ್ಸಲ್ಲ. ಕಟ್ ಮಾಡ್ಸೋಣ ಅಂತ ಹೇಳ್ಕೊಂಡು ಫೋನ್ ಮಾಡಿದೆ ಇವನಿಗೆ. ಆಮೇಲೆ ನನ್ನ ಹೇರ್ ಕಟ್ ಆಯಿತು. ನೋಡಿ ಹೇರ್ ಕಟ್. ಇದೇ ಸ್ಕಿನ್ ಸಲೂನೇ ನಾನು ಬಂದಿದ್ದು. ಹೇರ್ ಕಟ್ ಆಯಿತು. ಕ್ರಾಪ್ ತೆಗಿಬಿಡುವ. ಕ್ರಾಪ್ ತೆಗಿಲ್ಲ, ಏನು ತಗೊಂಡೆ ಫುಲ್ ಫ್ರೆಂಡ್ ಅಷ್ಟೇ. ಕಮಾನ್ ಬಿಡಿ. ಹಾಂ, ಅವ್ರಿಗೆ ಬೈಕ್ ಕೇಳಿಸ್ತಿಲ್ಲ, ಬಾ ಹತ್ರ ಬಾ. ಗೈಸ್, ಇವಾಗ ಹೇರ್ ಕಟ್ ಮುಗಿಸ್ಕೊಂಡು BCC ಹೋಗ್ತಾ ಇದ್ದೀನಿ. ಅದೇನು ಅಂತ ಲೋಕ್ ತೋರಿಸ್ತೀನಿ ನಿಮಗೆ. BCC ಅಂದರೆ ಗೈಸ್, ನಮ್ಮ ಬಾಂಗೊಂದು ಸ್ಕಿಲ್ ಇದೆ, ತೋರಿಸ್ತಾರೆ. ಏನೋ ಹಾಡು ಹೇಳ್ತಾರೆ ಹೇಳ್ರಿ. ಗಾಡಿ ಸೌಂಡ್ ಎದ್ದು ಕೇಳಿಸೋದ್ರೆ ನೀವು ಹೇಳೋದು. ಆಚೆ ಬರಬಾರ್ದು ಅವೆಲ್ಲ. ಗೈಸ್, ಸ್ಕಿಲ್ ಆಚೆ ಬರಬಾರ್ದಂತೆ. ಎಲ್ಲ ಒಳಗೆ ಇರ್ಬೋದು.
ರೆಡಿಗಿಂತ. ಅದಕ್ಕೆ ನಾನು ಆಫೀಸಿಂದ ಅಷ್ಟು ಬೇಗ ಶಾಕ್ ಆಗೋದು 17 ಇಲ್ಲೋ ಅಲ್ಲೇ ಅಲ್ಲ ಅಲ್ಲಿ ಇನ್ನುಗೆ ಅವ್ನು ಬರೋ ಪ್ಲೇಸಿಂದಾನೆ ನಾನು ಅಂದರೆ ಮೆಟ್ರೋ ಪೀಣ್ಯ ಮೆಟ್ರೋಯಿಂದ ನಾನು ಬರ್ತಾ ಇದ್ದಿದ್ದು, ಅವನು ಅಲ್ಲಿಂದಾನೆ ಬರೋದು. ಅಲ್ಲೋ ನಾನು 17 ನಿಮಿಷಕ್ಕೆ ಬರ್ತಾ ಇದ್ದ ಮನೆಗೆ, ಕರೆಕ್ಟಾಗಿ 6:55 ಬಿಟ್ರೆ 7:10 ಮನೇಲಿ ಇರ್ತಿದ್ದೆ ಅಂತ ಅಂದ. ಸಾಕಾಗೋದು ಅವನು 17 ನಿಮಿಷಕ್ಕೆ ಮನೆ ಇಲ್ಲಿಗೆ ಬರ್ತಿದ್ರ ಅಂತ. ಗೈಸ್ ಹೇಳನಲ್ಲ BCC ಅಂತ ನೋಡ್ರಿ, BCC ಅಂದರೆ ಬೆಂಗಳೂರು ಸೆಂಟ್ರಲ್ ಕೆಫೆ ಅಂತ. ಅಲ್ಲಿಗೆ ಇಲ್ಲಿ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಚಳಿಲೇ ಏನು ನಗಾಡ್ತಿದ್ಯಾ? ಗೈಸ್ ಹೆಂಗೆ ಗೊತ್ತಾ, ಚಂದನ್ ಹಿಂಗೆ ಅಜೀಬ್ ಆಗ್ಬಿಟ್ಟ ಅಂದರೆ ಇವತ್ತು ಸಲೂನಲ್ಲಿ ಹೇಳೋಕ್ಕಾಗಲ್ಲ ಆ ವಿಷಯ ಏನಂತ, ಬಟ್ ಅಜೀಬ್ ಆದ. ಜೋರಾಗಿ ಸೌಂಡ್ ಕೊಡ್ಕೊಂಡಿದ್ದ ಫೋನಲ್ಲಿ. ಇವಾಗ ನೋಡ್ರಿ, ಸುಮ್ಮನೆ ಅವ್ನು ಮುಂದೆ ಕ್ಯಾಮ್ರಾ ಇಡ್ತೀನಿ, ಅವ್ನು ಕ್ಯಾಮ್ರಾ ಇಟ್ಟರೆ ಅವ್ನು ನಗ್ತಾ ನೋಡ್ರಿ. ಬೇಕಾರೆ ತಗೊಂಡು ಇಡ್ತೀನಿ ನೋಡ್ರಿ. ಏನು ನಗಾಡ್ ಸುಮ್ಮನೆ ಇದೇ ಹೇರ್ ಕಟ್ ಇವತ್ತು ಮಾಡಿಸ್ಕೊಂಬಂದಿದ್ದು. ಹೆಂಗಿದೆ ಕಟಿಂಗ್ ಹೇರ್ ಕಟ್? ಅವನಿಗೆ ಮಸ್ಟಾಚು ಸ್ವಲ್ಪ ಸಣ್ಣ ಮಾಡಿಸೋ ಅಂದ, ಬೇಡ ಅಂದ. ಮಾಡಿಸ್ದೆ ಇನ್ನೂ ಸಣ್ಣ, ಇನ್ನು ಅಷ್ಟು ಸಣ್ಣ ಬೇಡಪ್ಪ, ಹೇಳಿದ್ಗೆ ಸಣ್ಣ ಮಾಡಿಸಿ ನಾನು. ಇನ್ನೂ ಸಣ್ಣ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಚೆನ್ನಾಗಿ ಕಾಣುತ್ತ ನೋಡ್ರಿ. ಮಕಾನ ಅಲ್ಲೇ ಇದೆಯಲ್ಲ, ನಾನು ಅನ್ಕೊಂಡೆ ಅದು ಕನ್ನಡದಲ್ಲಿ ಏನೋ ಅಂತಾರೆ ಬೇರೆ. ಬಂದು ಏನೋ ಬೇಕಾ ಏನೋ ಬೇಡ, ಮೆಣಸಿನ ಸಾಕು ಅಂತ ಹೋಗೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡ್ರಿ, ಹಿಂಗೆ ನಮ್ಮ ಅಕ್ಕ ಗೊತ್ತಾಯ್ತಾ, ನಮ್ಮ ಅಕ್ಕ ಹಿಂಗೆ ಅಂತ ಹಿಂಗೆ. ಇಬ್ರು ಚೆನ್ನಾಗಿದ್ದೀವಿ ಅಂತೀಯ? ನಿಂಗೆ ಬೇಕೇನು ಹೇಳು. ನಂಗೇನು ಬೇಡ, ಇಲ್ಲಿ ಪರವಾಗಿಲ್ಲ, ಕ್ಯಾಮ್ರಾ ಆಫ್ ಮಾಡೇ ತಿನ್ನು. ನಾನು ಹೇಳ್ತೀನಲ್ಲ. ಇನ್ನೊಂದು ನಂಬುತ್ತೆ ಅಂದೆ, ಆದರೆ ಏನು ಮಾಡ್ತಾರೆ, ಎಡ್ಡಿ ನಂಬುತ್ತೆ. ಯಾಕೆ ಗೊತ್ತಲ್ಲ ಮುಂಚೆ, ಅದಕ್ಕೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತೆ. ಇರೋದಕ್ಕೆ ನಾವು ಇಡ್ರಾಗಿರೋದು. ಅದೇನಕ್ಕೆ ಹಾಕಿರೋದು ಹಂಗೆ? ಕೋರ್ಟಲ್ಲಿದೆ ಕೇಸು ಸೈಡ್ದು. ಏನು ರೀಸನ್ ಏನು? ಅಂದರೆ ಫಸ್ಟ್ ಲೇಔಟ್ ಮಾಡಿರ್ತಾರಲ್ಲ ಅವರು, ಅವರಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಗಿಲ್ವೋ ಇಲ್ಲ ಏನೋ ಕಿರಿಕೋ ಏನೋ ಗೊತ್ತಿಲ್ಲ, ಅದು ಅದಕ್ಕೆ ಸೇಲಿಗಿಲ್ಲ. ಇದು ಸೇಲಿಗಿದ್ರೂ ತಗೊಳ್ಳೋದು ತುಂಬ ಕಷ್ಟ. ಮತ್ತು ಅದು ಯಾರು ತೊಗೊಂಡಿದ್ದಾರೆ ಏನೋ ಆಯಿತು ಅಂದರೆ? ಅದೇ ತೊಗೊಂಡವ್ರಿಗೆ ಏನೋ ಇಶ್ಯೂ ಆಗಿದೆ ಅನ್ಸುತ್ತೆ. ಆ ಲೇಔಟ್ ಮಾಡಿರ್ತಾನಲ್ಲ ಫಸ್ಟು, ಅವನಿಂದ ಇವ್ರಿಗೆ ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗಿಲ್ಲ. ಟ್ರಾನ್ಸ್ಫರೋ ಇಲ್ಲ ಅದೇನೋ ರಿಜಿಸ್ಟ್ರೇಷನ್ ಎಲ್ಲ ಇರುತ್ತಲ್ಲ, ಅದು ನೀಟಾಗಿ ಆಗಿಲ್ಲ ಪ್ರಾಪರಾಗಿ. ಅದಕ್ಕೆ ಆ ಬೋರ್ಡ್ ಹಾಕ್ಯಾರ, ಕೋರ್ಟ್ ರಿಜಿಸ್ಟ್ರೇಷನ್. ಏನೋ ಅಲ್ಲೊಂದು ಸೈಟ್ ಇದೆ ಸೇಮ್. ಈಗ ತೊಗೊಂಡಾಗಿ ಪ್ರಾಪರಾಗಿ ತೊಗೊಂಡ್ರು ಬೆಂಗಳೂರು, ಅದಕ್ಕೆ ತೊಗೊಳಕ್ಕೆ ಕಷ್ಟ ಆಗೋದು. ಇನ್ನೊಂದು 10 ವರ್ಷ ಬಿಟ್ರೆ ಯಾರೋ ಬಂದು ಮನೆ ಕಟ್ಟಿದ್ರೆ ಬಿಟ್ಟೋಗಪ್ಪ ಅಂದರೆ ಮುಗೀತು ಕತೆ. ಎಲ್ಲಿ ಹೋಗ್ತಾನೆ, ತಗೊಂಡಾರ ಎಲ್ಲಿ ಹೋಗ್ತಾನೆ? ಈಗ ಆಯ್ತು ತಗೊಂಡ್ಮೇಲೆ ಇಲ್ಲಪ್ಪ ನಾನು ಹೋರಾಡ್ತೀನಿ ಅಂದ್ರೆ ಕೋರ್ಟಿಗೆ ಎಷ್ಟು ಹಾಕ್ಬೇಕು? ಕೋರ್ಟಿಗೆ ತುಂಬ ಖರ್ಚಾಗುತ್ತೆ, ಲಾಯರು, ಕೋರ್ಟು, ಅವ್ನ ಕೆಲಸ ಬಿಟ್ಟು ಅಡ್ಡಾಡೋದು. ಅದೇ ಅದಕ್ಕೆ ಬೆಂಗಳೂರಲ್ಲಿ ಸೈಟ್ ತೊಗೊಳ್ಬೇಕಾರೆ ಫುಲ್ ನೆಕ್ಸ್ಟ್ ಲೆವೆಲ್ ವಿಚಾರಿಸಿ, ಇಲ್ಲ ಅಂದರೆ ಪ್ರಾಪರಾಗಿ ಲಾಯರ್ ಇಟ್ಕೊಂಡು ಸೈಟ್ ತೊಗೊಂಡು